ನನ್ನ ಮಾತು ಕೇಳಿ ನೀನು. ಏನ್ ಮಾವ, ಎಲ್ಲಿಗೆ ಹೊರಟಿದ್ದೀರಾ? ಅದು ಪಟ್ಟಣಕ್ಕೆ ಹೋಗಿ ಗೊಬ್ಬರ ತಕ ಬರ್ಬೇಕಿತ್ತ. ಯಾಕೆ ಹೋಗ್ತಾ ಇದೀವಿ ಅಂತ ನಿನ್ನ ಹತ್ರ ಹೇಳಿದ್ದೆ ತಪ್ಪಾಯ್ತಲ್ಲ. ಅವಳು ನನ್ನ ಕೇಳಿದ್ದು ತೋಟ ಗೊಬ್ಬರ ತರಬೇಕಮ್ಮ, ಹಾಗೆ ಅಲ್ಲೇ ಸ್ವಲ್ಪ ಲಾಯರ್ ಹತ್ರ ಕೆಲಸ ಇತ್ತು, ಅದಕ್ಕೆ ನಾನು ಕರಿಯ ಇಬ್ರು ಪಟ್ಟಣಕ್ಕೆ ಹೋಗಿ ಬರ್ತೀವಿ ಅಣ್ಣ. ಅಮ್ಮ ಕರ್ದ್ಯಮ್ಮ? ನೋಡು, ಸರಸ್ವತಿ ತಾಯಿಲ್ಲದ ಹುಡುಗಿ, ನಾವೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸಾಯಂಕಾಲ ಅವ್ರ ತಂದೆ ಬಂದು ಈ ಕೇಸರಿನ ಕೊಟ್ಟು ಹೋದ್ರು. ಇದನ್ನ ಹಾಲ್ನಲ್ಲಿ ಬೆರೆಸಿ ಕುಡಿಯೋಕ್ ಹೇಳು. ಹುಟ್ಟೋ ಮಗು ಕೆಂಪು ಕೆಂಪು ಹುಟ್ಟುತ್ತೆ. ಸರಿಮ್ಮ. ಸರಸ್ವತಿ, ಏನ್ರಿ ಏನೇ ಇದು? ರೂಮ್ ತುಂಬಾ ನನ್ನೇ ತಗೊಳಕಿದ್ಯಾ? ರೀ, ಅದರಲ್ಲೇ ಇರೋದು ಗುಟ್ಟು. ನನ್ನ ಎತ್ಕೊಡಿ, ಹೇಳ್ತೀನಿ. ಒಂದ್ ನಿಮಿಷ ಇರು. ನೋಡ್ರಿ, ಬಸ್ರಿ ಹೆಂಗ್ಸು ಜಾಸ್ತಿ ಯಾರ್ ಮುಖನ ನೋಡ್ತಾ ಇರ್ತಾಳೋ ಅವ್ರ ಥರನೇ ಮಗು ಹುಟ್ಟುತ್ತಂತೆ. ಹ್ಮ್ ನೀವ್ ಯಾವಾಗ ನೋಡಿದ್ರು ತೋಟ, ಗದ್ದೆ, ಹೊಲ ಅಂತ ಹೋಗ್ತಾ ಇರ್ತೀರಾ. ಅದಕ್ಕೋಸ್ಕರನೇ ಈ ಮಂಚಿಗ್ ನೇರವಾಗಿ ನಿಮ್ ಫೋಟೋ ಹಾಕಿದೀನಿ. ಇನ್ಮೇಲೆ 24 ಗಂಟೆನೂ ಈ ಮುದ್ದು ಮುಖನ ನೋಡ್ತಾ ಇರ್ತೀನಿ. ನಿಮ್ ಹಾಗೆ ಮುದ್ದು ಮುದ್ದಾಗಿ ಒಬ್ಬ ಚಿಕ್ಕ ಅಣ್ಣಯ್ಯ ಹುಟ್ಟಾನೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನನ್ ಫೋಟೋನ್ ತೆಗ್ದು ನಿನ್ ಫೋಟೋನ ಹಾಕು. ಮಹಾಲಕ್ಷ್ಮಿ ಆಗಿರೋ ನಿನ್ನಂತ ಒಂದು ಪುಟ್ಟ ಮಗಳು ಹುಟ್ಲಿ. ಅದೆಲ್ಲ ಆಗೋಲ್ಲ. ಮೊದಲು ಗಂಡು ಮಗು, ಆಮೇಲೆ ಹೆಣ್ಮಗು. ನಾನ್ ಹೇಳೋದನ್ ಸ್ವಲ್ಪ ಕೇಳು. ಏನ್ರಿ ಇದು? ಮರ್ತೇ ಹೋಗ್ಬಿಟ್ಟಿದೆ ನೋಡು. ಇದು ಕೇಸರಿ. ಸಾಯಂಕಾಲ ನಿಮ್ಮ ಅಪ್ಪ ತಂದು ಕೊಟ್ಟೋದ್ರಂತೆ. ಇದನ್ನ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ಮಗು ಕೆಂಪಾಗಿ ಅಯ್ಯೋ, ಸಾಕು ಸಾಕು. ಈ ಡಬ್ಬ 1 ತಿಂಗಳು ಪೂರ್ತಿ ಬರ್ಬೇಕು. ಹೋಗ್ಲಿ ಬಿಡೆ, ಇನ್ನು 10 ಡಬ್ಬ ಬೇಕಾದ್ರೆ ತರಿಸ್ತೀನಿ. ಒಟ್ನಲ್ಲಿ ನನ್ ಮಗು ಕೆಂಪಾಗಿ ಹುಟ್ಟಬೇಕು ಅಷ್ಟೇ. ತಗೋ. ನೋಡಿ, ಹೋಗಿ ಕೈ ಕಾಲು ತೊಳ್ಕೊಂಡು ದೇವ್ರ ಕೈ ಮುಗ್ದು ಆಮೇಲೆ ಕುಡಿದ್ರೆ ಒಳ್ಳೇದಲ್ವಾ? ಹೌದೌದು, ಮೊದಲನೇ ಸಾರಿ ನಮ್ಮ ಮಗುಗೋಸ್ಕರ ಇದನ್ನ ಕುಡಿತಾ ಇದ್ಯಾ. ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಕುಡಿಯೋದೇ ಒಳ್ಳೇದು. ಹೋಗ್ಬಿಟ್ಟು ಬೇಗ ಬಾ. ಕೆಂಚಿ, ಹಾಲ್ಯಾಕ್ ಕುಡಿಬೇಡ ಅಂದೆ? ಅಮ್ಮ, ನನಗೆ ತಾಳಿ ಭಾಗ್ಯ ಕೊಟ್ಟಿದ್ದೆ ನೀವು. ಈ ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಮಗ್ ಕುಡಿಯೋಕ್ ಕೊಟ್ಟಿರೋ ಹಾಲು ಕೇಸರಿ ಹಾಲಲ್ಲಮ್ಮ, ವಿಷದ ಹಾಲು. ನನ್ನ ಗಂಡನೇ ಅರಳಿ ಬೀಜನ ಪುಡಿ ಮಾಡ್ಕೊಟ್ಟಿದ್ದು. ಅದನ್ನ ನಿಮ್ಮತ್ತೆ ಕೇಸರಿ ಹಾಲಲ್ಲಿ ಬೆರೆಸಿದ್ದು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಮ್ಮ. ದಯವಿಟ್ಟು ಆ ಹಾಲನ್ನ ನೀವು ಕುಡಿಬೇಡಿ ಅಮ್ಮ, ಕುಡಿಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ.